ವಾಟರ್ ಸ್ಪೋರ್ಟ್ಸ್ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತ. ಸ್ಕೂಬಾ ಡೈವಿಂಗ್ ಇಲ್ಲಿ ಇನ್ನೊಂದು ಏನು ಸ್ಕ್ಯಾಮ್ ಅಂದ್ರೆ ಆ ಮೀನುಗಳಿಗೆ ಏನೋ ಒಂದು ಲಿಕ್ವಿಡ್ ಇಟ್ಕೊಂಡಿರ್ತಾರೆ. ಆ ಲಿಕ್ವಿಡ್ ಹಾಕಿದ ತಕ್ಷಣ ಆ ಮೀನುಗಳು ಕ್ಯಾಮ್ರಾ ಮುಂದೆ ಬರುತ್ತೆ. ಹಲೋ ಗೈಸ್, ಲಾಸ್ಟ್ ಬೆಂಚ್ ಉಳ್ಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೋವಾದ ಕಂಪ್ಲೀಟ್ ಬಜೆಟ್ ಮತ್ತೆ ಗೋವಾದಲ್ಲಿ ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿನಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಾವು ಡೇ 3 ಆಲ್ರೆಡಿ ವಾಟರ್ ಸ್ಪೋರ್ಟ್ಸ್ ಬುಕ್ ಮಾಡಿರೋದ್ರಿಂದ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ರು. ಸೊ ಮಳೆ ಬಂದು ಕ್ಯಾನ್ಸಲ್ ಆಯ್ತಲ್ಲ, ಸೊ ಎಕ್ಸ್ಟ್ರಾ ಚಾರ್ಜಸ್ ಏನು ವೇಸ್ಟ್ ಮಾಡೋದು ಬೇಡ. ಮತ್ತೆ ಪರ್ ಹೆಡ್ 500 ಕಟ್ ಮಾಡ್ತೀನಿ ಅಂದ್ರೆ ನಮಗೆ 1000 ರೂಪೀಸ್ ಲಾಸ್ ಆಗುತ್ತೆ. ಸೊ ಕಂಟಿನ್ಯೂ ಮಾಡ್ಬಿಡಿ, ಏನು ಎಕ್ಸ್ಟ್ರಾ ಚಾರ್ಜಸ್ ಕೊಡಂಗಿಲ್ಲ, ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರು. ಸೊ ಡೇ 3 ನಾರ್ಮಲ್ 7:30-8 ಗಂಟೆಗೆ ಬಸ್ ಬಂತು, ಪಿಕಪ್ ಮಾಡ್ದು. ಸೊ ಇವತ್ತಂತೂ ಫುಲ್ಲು ಭಯ ಆಯಿತು ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ. ಆ ಥರ ಏನೂ ಆಗಿಲ್ಲ, ಆರಾಮಾಗಿ ಹೋಗಿದ್ವಿ, ವಾಟರ್ ಸ್ಪೋರ್ಟ್ಸ್ ಆಡಿದ್ವಿ. ಇದರಲ್ಲಿ 1800 ರೂಪಾಯಿ ಪ್ಲಸ್ ಅಲ್ಲಿ ಚಾರ್ಜಸ್ ಇನ್ಕ್ಲೂಡ್ ಮಾಡ್ಕೊತಾರೆ. ಸ್ಕೂಬಾ ಡೈವಿಂಗು, ಪ್ಯಾರಾಸೈಲಿಂಗು, ಜೆಟ್ ಸ್ಕಿ, ಬನಾನಾ ರೈಡು, ಬಂಪರ್ ರೈಡು, ಇದಿಷ್ಟು ಒಂದು ರೈಡಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಟಿಫನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಟಿಫನ್ ಅಂತ ಹೇಳ್ತಾರೆ 2 ಸಮೋಸ ಕೊಡ್ತಾರೆ ಅಷ್ಟೇ. ಅದಾದ್ಮೇಲೆ ಲಂಚಲ್ಲಿ ರೈಸ್ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ 2 ಟೈಪ್ ಆಫ್ ಕರಿನೂ ಇರುತ್ತೆ. ಚಿಕನ್ ಆದ್ರೂ ಚೂಸ್ ಮಾಡ್ಬೋದು, ನೀವು ಪನ್ನೀರ್ ಆದ್ರೂ ಚೂಸ್ ಮಾಡ್ಬೋದು. ಮತ್ತೆ ರಿಟರ್ನ್ ಡ್ರಾಪ್ ಕೂಡ ಅವ್ರದ್ದೇ ಆಗಿರುತ್ತೆ. ಸೊ ಹೋದ್ವಿ, ಗ್ರೀನ್ ಐಲ್ಯಾಂಡಿಗೆ ಹೋದ್ವಿ, ವಾಟರ್ ಸ್ಪೋರ್ಟ್ಸ್ ಆಡಿದ್ರು. ಫಸ್ಟ್ ಆಡ್ಸೋದೆ ಸ್ಕೂಬಾ ಡೈವಿಂಗು. ಏನು ಜಾಸ್ತಿ ಸ್ಕೂಬಾ ಡೈವಿಂಗ್ ಅಂತ ಏನು ವಾಟರ್ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಇಲ್ಲ ಅಲ್ಲಿ. ಮತ್ತೆ ಒಬ್ಬೊಬ್ರಿಗೆ ಒಂದು ನಿಮಿಷ ಆಡ್ಸಿದ್ರೆ ಆಯ್ತು ಸ್ಕೂಬಾ ಡೈವಿಂಗು. ಏನಕ್ಕಂದ್ರೆ ಕೊಟ್ಟಿರೋದು 1400 ರೂಪಾಯಿಗೆ ನಾವು ಅರ್ಧ ಗಂಟೆ ಸ್ಕೂಬಾ ಡೈವಿಂಗ್ನ ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಇಷ್ಟೇ ವರ್ತ್ ಅನ್ಬೋದು. ನೀವು ಏನಕ್ಕಂದ್ರೆ ಅದ್ರಲ್ಲಿ ಗೋವಾದಲ್ಲಿ ಕೆಲವ್ರು ಹೇಳ್ತಾರೆ ವಾಟರ್ ಸ್ಪೋರ್ಟ್ಸ್ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತ. ಜೆಟ್ ಸ್ಕೂಬಾ ಡೈವಿಂಗ್ ಬಿಟ್ಬಿಡಿ, ಈಗ ನಮ್ಮ ನೇತ್ರಾಣಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗ್ ಬಂದು 3,500 ಇದೆ ಪರ್ ಪರ್ಸನು. ಸೊ ಅದೇ ರೀತಿ ಸ್ಕೂಬಾ ಡೈವಿಂಗ್ ಒಂದಕ್ಕೆ ಅಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ, ಬಟ್ ಇವರು ಕಾಂಪಿಟೇಷನ್ ಬಿದ್ದು 1400 ರೂಪಾಯಿಗೆ ಅಷ್ಟು ಕೊಡ್ತಿದ್ದಾರೆ. ಮತ್ತೆ ನಾವು ಸಿಂಗಲ್ ಜೆಟ್ ಸ್ಕಿ ಅಥವಾ ಬನಾನಾ ರೈಡ್, ಬಂಪರ್ ರೈಡ್ ಇದಕ್ಕೆ ಒಂದೊಂದಕ್ಕೆ 400 ಚಾರ್ಜ್ ಮಾಡ್ತಾರೆ. ಸೊ ಇವ್ರು ಗ್ರೂಪ್ ಆಗಿರೋದ್ರಿಂದ ಈ ಒಂದು ಪ್ಯಾಕೇಜಲ್ಲಿ ಮಾಡ್ಕೊಡ್ತಿದ್ದಾರೆ. ಬಟ್ ಇದರಲ್ಲಿ ಸ್ಕ್ಯಾಮ್ ಅಂತ ಹೇಳೋಕ್ಕಾಗೋದಿಲ್ಲ, ನಾವು ಕೊಟ್ಟಿರೋ ಪ್ರೈಸಿಗೆ ವರ್ತ್ ಅಂತ ಹೇಳ್ಬೋದು. ಮತ್ತು ಗೋವಾದಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋದು ನಿಜವಾಗ್ಲೂ ವರ್ತಿಲ್ಲ. ಏನಕ್ಕಂದರೆ ನೀರಲ್ಲಿ ಏನು ಕಾಣೋದಿಲ್ಲ, ಫುಟೇಜಸ್ ನೋಡ್ತಾ ಇದ್ದೀರಾ, ಆ ಮೀನು ಸ್ವಲ್ಪ ಇರುತ್ತೆ, ಬಟ್ ಅಲ್ಲೇ ಜಾಸ್ತಿನೂ ಕರ್ಕೋಗೋದಿಲ್ಲ. ಆ ಸ್ಕೂಬಾ ಡೈವಿಂಗಲ್ಲಿ ಇನ್ನೊಂದು ಏನು ಸ್ಕ್ಯಾಮ್ ಅಂದರೆ ಆ ಮೀನುಗಳಿಗೆ ಏನೋ ಒಂದು ಲಿಕ್ವಿಡ್ ಇಟ್ಕೊಂಡಿರ್ತಾರೆ. ಆ ಲಿಕ್ವಿಡ್ ಹಾಕಿದ ತಕ್ಷಣ ಆ ಮೀನುಗಳು ಕ್ಯಾಮ್ರಾ ಮುಂದೆ ಬರುತ್ತೆ. ಇದು ಒಂದು ಮೈನ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಸೊ ಅಷ್ಟೇ, ನಮಗೆ ಖುಷಿ ಪಡ್ಸೋಕ್ಕೆ 30 ಸೆಕೆಂಡ್ ಮಾತ್ರ ಅವ್ರು ನಮ್ಮ ಮುಂದೆ ಮೀನುಗಳನ್ನ ಬರ್ಸ್ತಾರೆ, ಆಮೇಲೆ ಅದಂತೂ ಕರ್ಕೊಂಡು ಹೋಗ್ತಾರೆ. ಇದಂತೂ ಪಕ್ಕಾ ಮಾಡ್ತಾರೆ, ಒರಿಜಿನಲ್ ಸ್ಕೂಬಾ ಡೈವಿಂಗ್ ಥರ ಇಲ್ಲ. ಮತ್ತು ಅಷ್ಟು ಡೀಪು ಕರ್ಕೊಂಡು ಹೋಗೋದಿಲ್ಲ, 1 ನಿಮಿಷಕ್ಕೆ ಹಂಗೆ ಇಲ್ಲೊಂದು ಸ್ವಲ್ಪ ಕರ್ಕೊಂಡೋದ್ರೆ ಮುಗೀತು ಸ್ಕೂಬಾ ಡೈವಿಂಗು. ಒಬ್ಬೊಬ್ರಿಗೆ 1 ನಿಮಿಷ. ಸೊ 30 ಜನಂಗೆ ಕರ್ಕೊಂಡು ಹೋಗಿರ್ತಾರೆ, ಅರ್ಧ ಗಂಟೆ 3/4 ಗಂಟೆ ಸ್ಕೂಬಾ ಡೈವಿಂಗ್ ಕಂಪ್ಲೀಟ್ ಫಿನಿಶ್ ಮಾಡಿ ಕಳಿಸ್ತಾ ಇರ್ತಾರೆ. ಮತ್ತು ಸ್ಕೂಬಾ ಡೈವಿಂಗಲ್ಲಿ ಅವರೇ ಗೋಪುರದಲ್ಲಿ ಸ್ಕೂಬಾ ಡೈವಿಂಗ್ ವೀಡಿಯೋನ ಅವರೇ ಶೂಟ್ ಮಾಡ್ಕೊಡ್ತಾರೆ. ಅವ್ರ ಹತ್ರನೇ ಕ್ಯಾಮ್ರಾ ಇರುತ್ತೆ, ನಮ್ಗೊಂದೊಂದು ನಂಬರ್ ಹಾಕಿರ್ತಾರೆ. ಆ ಆರ್ಡರ್ ವೈಸು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಅವರಿಗೆ ನಮ್ಮ ನಂಬರ್, ಅವರೊಂದು ವಾಟ್ಸಪ್ ನಂಬರ್ ಕೊಡ್ತಾರೆ ಬರ್ಬೇಕಾದ್ರೆ. ಆ ನಂಬರಿಗೆ ನಮ್ಮ ಕೈ ಮೇಲೆ ಬರೆದಿರೋ ನಂಬರ್ನ ಸೆಂಡ್ ಮಾಡಿದ್ರೆ ಆ ಒಂದು ಫುಟೇಜಸ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ ನಮಗೂ ಕೂಡ. ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು, ಗೋಪುರದಲ್ಲಿ ಅವರೇ ಕಳಿಸ್ಕೊಟ್ರು. ಸೊ ಸ್ಕೂಬಾ ಡೈವಿಂಗ್ ಮುಗೀತು. ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಸೀದಾ ಬಂದ್ವಿ. ಅಂಥ ಟಯರ್ಡ್ ಏನಾಗಿಲ್ಲ, ಎಲ್ಲ ಒಂದೊಂದು ನಿಮಿಷದಲ್ಲಿ ಮುಗಿಸ್ಬಿಟ್ರು. ಆಮೇಲೆ ಅಲ್ಲೇನಾದ್ರು ನೀವು ಎಕ್ಸ್ಟ್ರಾ ಬೇಕು, ಲಾಂಗ್ ರೈಡ್ ಬೇಕಂದ್ರೆ ಅದನ್ನು ಕೂಡ ಆಪ್ಷನ್ ಕೊಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು, ನೀವು 400-500 ಪರ್ ಪರ್ಸನು. ನೀವು ಪೇ ಮಾಡಿದ್ರೆ ಫುಲ್ಲು ಲಾಂಗ್ ಕರ್ಕೊ ಹೋಗ್ತಾರೆ. ಸೊ ಅಲ್ಲಿಂದ ಸ್ಕೂಬಾ ಡೈವಿಂಗ್ ಎಲ್ಲ ಬಂತು, ನಮ್ಮ ಪೋರ್ಟು ಕೂಡ ಬಂತು. ಸೊ ಅಲ್ಲಿಂದ ರಿಟರ್ನ್ ಅವರು ರೂಮ್ ಹತ್ರ ಡ್ರಾಪ್ ಮಾಡೋದು. ಸೊ ರೂಮ್ ಬೆಳಗ್ಗೆನೇ ಚೆಕ್ಔಟ್ ಮಾಡಬೇಕಿತ್ತು. ಬೆಳಗ್ಗೆನೇ ಚೆಕ್ಔಟ್ ಮಾಡಿ ಬ್ಯಾಗ್ಸ್ ಎಲ್ಲ ಆಚೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೊ ಬ್ಯಾಗ್ನೆಲ್ಲ ಸೀದಾ ತೊಗೊಂಡು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ದೂದ್ಸಾಗರು. ಬಟ್ ದೂದ್ಸಾಗರ್ ಇಲ್ಲಿಂದ ದೂರನೇ ಇದೆ. ಸೊ ಅದಕ್ಕೆ ನಮ್ಮ ರಿಟರ್ನ್ ಟಿಕೆಟ್ ಕೂಡ ನೆಕ್ಸ್ಟ್ ಡೇಗೆ ಈವ್ನಿಂಗ್ಗೆ ರಿಟರ್ನ್ ಟಿಕೆಟ್ ನೈಟ್ 10 ಗಂಟೆಗೆ ಟ್ರೈನ್ ಕೂಡ ಟಿಕೆಟ್ ಬುಕ್ ಆಗಿತ್ತು. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ದೂದ್ಸಾಗರ್ಗೆ ಹೋಗ್ಬೇಕಲ್ಲ ಹೆಂಗೂ, ಮತ್ತೆ ಹೋಗಿ ರಿಟರ್ನ್ ಇಲ್ಲಿವರೆಗೆ ಏನಕ್ಕೆ ಬರೋದು, ವಾಸ್ಕೋ ಡಿ ಗಾಮಾ ಹೋಗಿ ಸ್ಟೇ ಆಗಿಬಿಡೋಣ. ಆಮೇಲೆ ದೂದ್ಸಾಗರ್ಗೆ ಹೋಗಿ ಮುಗಿಸ್ಕೊಂಡು ತಿರ್ಗಾ ವಾಸ್ಕೋ ಡಿ ಗಾಮಾಗೆ ಬಂದರೆ ಅಲ್ಲಿಂದ ಹಂಗೆ ಟ್ರೈನ್ ಹತ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಸೀದಾ ಬ್ಯಾಗ್ ಎತ್ಕೊಂಡು ಹೆಂಗೂ ಪ್ಯಾಕ್ ಮಾಡಿ ಇಟ್ಟಿದ್ವಿ, ಬ್ಯಾಗ್ ನಮ್ಮ ಲಗೇಜ್ಗಳೆಲ್ಲ ಎತ್ಕೊಂಡು ವಾಸ್ಕೋ ಡಿ ಗಾಮಾ ಕಡೆ ಹೊರಟ್ವಿ. ಹೋಗಿ ರೂಮ್ ಹುಡುಕ್ವಿ, ಸುಮಾರು 1.5 ಅವರ್ ಹುಡುಕಿದ್ವಿ. ರೂಮ್ಸ್ಗಳೇ ಇಲ್ಲ, ಸಿಕ್ಕಿದ್ರು ಎಲ್ಲ ಪರ್ ಡೇಗೆ 6000-7000 ಕೇಳ್ತಿದ್ದಾರೆ. ಅಷ್ಟೊಂದು ಬಜೆಟು ಇಲ್ಲ, 1 ಡೇಗೆ ಅಷ್ಟು ಕೊಟ್ಟು ಬುಕ್ ಮಾಡ್ಬೇಕಂತನೂ ಅನಿಸಿಲ್ಲ ನಮಗೆ. ಸೊ ಆಮೇಲೆ ಹುಡುಕಿ ಹಂಗೂ ಹಿಂಗೂ ಮಾಡಿ 1500 ರೂಪಾಯಿಗೆ ರೈಲ್ವೆ ಸ್ಟೇಷನ್ ಹತ್ರನೇ ಒಂದು ರೂಮ್ ಸಿಕ್ತು. ಬುಕ್ ಮಾಡಿದ್ವಿ, ರೂಮ್ ಎಲ್ಲ ಓಕೆ. 1500 ಜಾಸ್ತಿನೇ ಆಯಿತು. ಇಲ್ಲಿ AC ರೂಮೇ ಬುಕ್ ಮಾಡ್ಕೊಂಡಿದ್ವಿ ಕಲ್ಲಂಗುಟ್ಟಿಲಿ, ಬಟ್ ಅಲ್ಲಿ 1500ಗೆ ನಾರ್ಮಲ್ ರೂಮು. ಆ ರೂಮ್ದಂತೂ ಏನು ಕತೆ ಅಂದರೆ, ನೋಡ್ತಾ ಇದ್ದೀರಾ, ನೈಟ್ ಮಲಗಿದಿರಿ, ನನಗೆ ನೆನಪಿಲ್ಲ, ನನ್ನ ಫ್ರೆಂಡ್ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದಾನೆ. ಇಲಿಗಳು ಓಡಾಡ್ತಾ ಇದೆ ರೂಮಲ್ಲಿ. ನಮ್ಮ ಬ್ಯಾಗ್ ಹತ್ರ ಬಂದು ಸೌಂಡ್ ಆಗ್ತಿದ್ದಂಗೆ ಅವ್ನಿಗೆ ಎಚ್ಚರಿಕೆ ಆಗಿ ನೋಡಿದ್ದಾನೆ, ಇಲ್ಲಿ ಎಲ್ಲ ಓಡಾಡ್ತಾ ಇದೆ. ಸೊ ನೈಟ್ ಕರೆಕ್ಟಾಗಿ ನಿದ್ದೆನೇ ಬಂದಿಲ್ಲ.
ಹಂಗೂ ಹಿಂಗೂ ಒಂದು 4 ಗಂಟೆವರೆಗೂ ನಿದ್ದೆ ಮಾಡಿದ್ವಿ. ಮಧ್ಯದಲ್ಲಿ ಅರ್ಧ ಗಂಟೆ ಎದ್ದು ಇಲ್ಲಿ ನೋಡಿಸಿ, ಆಮೇಲೆ ಎಲ್ಲಿಂದ ಬರ್ತೈತೆ ಅಂತ ನೋಡಿ ಅದನ್ನೆಲ್ಲ ಕ್ಲೋಸ್ ಮಾಡಿದ್ವಿ. ಬ್ಯಾಗ್ಗಳೆಲ್ಲ ಹ್ಯಾಂಗರಲ್ಲಿ ನೇತಾಕಿದ್ವಿ, ಅದು ಹೋಗದೇ ಇರೋ ಥರ ಸಾಹಸ ಪಟ್ಟು ಹಂಗೂ ಹಿಂಗೂ ಸ್ವಲ್ಪ ನಿದ್ದೆ ಮಾಡಿಕೊಂಡು ಆಗಿದ್ದಾಯ್ತು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 1500 ರೂಪಾಯಿಗೆ ಇಲ್ಲಿ ಈ ಕಾಂಪಿಟೇಷನಲ್ಲಿ ಇಷ್ಟ ಸಿಗೋದು, ನಾವು ಅಲ್ಲೇ ಇರಬೇಕಿತ್ತು ಅಂತ ತಪ್ಪು ಮಾಡಿದ್ವಿ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಅಥವಾ ನಾವು ಪಂಜಿ ಮೇಲೆ ಉಳ್ಕೊಂಡಿದ್ರು ಆಗ್ತಾಯಿತ್ತು. ಡೇ 3ಗೆ ನಮ್ಮ ಟೋಟಲ್ ಬಜೆಟ್ ಎಷ್ಟಾಯ್ತು ಅಂತ ಹೇಳಿದ್ರೆ 4300 ರೂಪಾಯಿ ಆಯಿತು, ಸ್ಕೂಬಾ ಡೈವಿಂಗ್ ಚಾರ್ಜಸ್ ಎಲ್ಲ ಸೇರಿ. ನಾನು ಅಲ್ಲಿ ಮುಂಚೆನೇ ಇನ್ಕ್ಲೂಡ್ ಮಾಡಿರಲಿಲ್ಲ ಸ್ಕೂಬಾ ಡೈವಿಂಗ್ ಚಾರ್ಜಸ್ಸು. ಅಲ್ಲಿ 8900 ರೂಪಾಯಿ ಆಗಿತ್ತು. ಮತ್ತೆ ನಮಗೆ ಡೇ 3 ಖರ್ಚು ಬಂದು 4300 ರೂಪಾಯಿ ಆಯಿತು. 4300 ರೂಮ್ ಬುಕ್ ಮಾಡಿರೋ ಚಾರ್ಜಸ್ಸು ಸೇರಿ ವಾಸ್ಕೋಡಿಗಾಮ ಬಂದು. ಸೊ ಡೇ 3ಲೇ ಬುಕ್ ಮಾಡಿರೋದು, ಅದಕ್ಕೋಸ್ಕರ ಅದಕ್ಕೆ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಹಳೇದು ಒಂದು 8900. ಸೊ ಎರಡು ಸೇರಿ ನಮಗೆ 13200 ರೂಪಾಯಿ ಆಯಿತು ಗೋವಾದಲ್ಲಿ ಡೇ 3ಗೆ ಬಂದಿದ್ವಿ. ಈಗ 13300 ರೂಪಾಯಿ ಖರ್ಚು ಮಾಡಿದ್ವಿ ಟೋಟಲ್ ಗೋವಾದಲ್ಲಿ. ಸೊ ನೆಕ್ಸ್ಟು ಇಲ್ಲಿ ಕಾಟ ಹಿಂಗೂ ಸ್ವಲ್ಪ ನಿದ್ದೆ ಮಾಡಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಆಫ್ ಆಗಿ 4 ಗಂಟೆಗೆ ಎದ್ದು ಫುಲ್ ರೆಡಿ ಆದ್ವಿ. ಏನಕ್ಕಂದ್ರೆ ಬೆಳಗ್ಗೆನೇ ದೂದ್ಸಾಗರ್ಗೆ ಹೋಗೋಣ ಅಂತ ಹೊಟ್ಬಿಟ್ಟು. ಬೆಳಗ್ಗೆನೇ ಚಳಿ ಆಗ್ತಿತ್ತು, ಎಲ್ಲರೂ ಒಂದು ಟೀ ಅಂಗಡಿ ಸಿಗುತ್ತೆ ಅಂತ ನೋಡಿದ್ವಿ, ಎಲ್ಲೂ ಯಾವುದು ಓಪನ್ ಆಗಿರಲಿಲ್ಲ, ಫುಲ್ಲು ಖಾಲಿ ರೋಡ್ಗಳು. ಸೊ ಹೊಟ್ಬಿಟ್ವಿ. ಹಂಗೆ ಪೆಟ್ರೋಲ್ ಬಂಕ್ ಮಾತ್ರ ಓಪನ್ ಇತ್ತು. ಸೊ ಒಂದು 300 ರೂಪಾಯಿಗೆ ತಿರ್ಗಾ ಪೆಟ್ರೋಲ್ ಹಾಕ್ಸಿ, ಏನಂದ್ರೆ 400 ರೂಪಾಯಿ ಫಸ್ಟ್ ಹಾಕ್ಸಿದ್ವಿ ನಾವು. ಅದಾದ್ಮೇಲೆ ಪೆಟ್ರೋಲ್ ಹಾಕ್ಸಿಲ್ಲ, ಮತ್ತೆ ಈಗ ಹಾಕ್ಸಿರೋದು ಪೆಟ್ರೋಲು ಡೇ 4ಗೆ, ಡೇ 1ನಲ್ಲಿ ಹಾಕ್ಸಿದ್ದಕ್ಕೆ. ಸೊ ಮತ್ತೆ 300 ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೋಗಿ ದೂದ್ಸಾಗರ್ ರೀಚ್ ಆದ್ವಿ. ದೂದ್ಸಾಗರ್ ರೀಚ್ ಆದಮೇಲೆ ಟಿಕೆಟ್ ಬುಕಿಂಗ್ ಕೌಂಟರೆಲ್ಲ 8 ಗಂಟೆಗೆ ಓಪನ್ ಆಗೋದಂತ ಹೇಳಿದ್ರು. ಸೊ ಇನ್ನು 8 ಗಂಟೆವರೆಗೂ ಏನು ಮಾಡೋದಂತ ವೆಯ್ಟ್ ಮಾಡ್ತಾ ಇದ್ವಿ. ಒಂದು 7:30ಗೆಲ್ಲ ರೀಚ್ ಆಗ್ಬಿಟ್ವಿ. ಏನಕ್ಕಂದ್ರೆ ಫಸ್ಟೇ ಹೋಗ್ಬೋಣ, ಆಮೇಲೆ ಟೈಮ್ ಸಿಕ್ಕಿದ್ರೆ ಸಾಯಂಕಾಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದಂತ. ಸೊ ಹೋಗಿ ರೀಚ್ ಆಗಿದ್ವಿ. ಹೊಟ್ಟೆ ಹಸಿತಿತ್ತು, ಬೆಳಗ್ಗೆ ಬೇಗ ಎದ್ವಲ್ಲ, ಮತ್ತೆ ಎಲ್ಲೂ ಅಂಗಡಿಗಳು ಇನ್ನೂ ಓಪನ್ ಆಗಿರಲಿಲ್ಲ. ಸೊ ದೂದ್ಸಾಗರ್ ಹತ್ರನೇ ಕೆಲವೊಂದು ಅಂಗಡಿ ಓಪನ್ ಆಗ್ತಿತ್ತು. ಸೊ ಬೆಳಗ್ಗೆನೇ ಒಂದು ಟೀ ಮತ್ತು ಬ್ರೆಡ್ ಆಮ್ಲೆಟ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಟಿಕೆಟ್ ಬುಕಿಂಗ್ ಕೌಂಟರ್ ಓಪನ್ ಆಯಿತು. ಸೊ ಹೋಗಿ ಸೀದಾ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಬೇಕಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಹೋಗಿ 920 ರೂಪಾಯಿ ಕೊಟ್ಟು ಒಬ್ಬರಿಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. ಪರ್ ಪರ್ಸನ್ 920 ರೂಪಾಯಿ ಆಗುತ್ತೆ. ಆಮೇಲೆ ಫಾರೆಸ್ಟ್ ಎಂಟ್ರಿ ಫೀಸ್ ಅಂತ ಮುಂಚೆ 50 ರೂಪೀಸ್ ತೊಗೋತಿದ್ರು, ಬಟ್ ಇವಾಗ 100 ರೂಪೀಸ್ ತೊಗೊತಿದ್ದಾರೆ. 100 ರೂಪಾಯಿ ಕೊಟ್ಟು ಫಾರೆಸ್ಟ್ ಎಂಟ್ರಿ ಟಿಕೆಟ್ ಕೂಡ ಕೊಡಬೇಕು. ಏನು ಕೊಡ್ತಿದ್ದಾರೆ ಅದನ್ನು ಗೌರ್ಮೆಂಟ್ ವೆಬ್ಸೈಟಲ್ಲಿ ಇಬ್ಬರಿಂದ ಸೇರಿ 900 ರೂಪಾಯಿ ಕೊಟ್ಟು ಬುಕ್ ಮಾಡಬೇಕು. ಒಬ್ರಿಗೆ 460 ರೂಪಾಯಿ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಒಬ್ರಿಗೆ 460. ಸೊ ಇಬ್ಬರಿಂದ ಸೇರಿ 920 ರೂಪಾಯಿ ಆಯಿತು. ಮತ್ತು ಫಾರೆಸ್ಟ್ ಚಾರ್ಜಸ್ 100 ರೂಪೀಸ್ ಆಗುತ್ತೆ ಒಬ್ರಿಗೆ. ಸೊ ಟೋಟಲ್ ಬಂದು 1200 ರೂಪಾಯಿ ಆಯಿತು ಪರ್ ಪರ್ಸನ್ನು. ಮತ್ತು 600 ಜೀಪ್ ಚಾರ್ಜಸ್ ಕೂಡ ಕೊಡಬೇಕು. ಹೆಂಗೆ ಅಂದರೆ ನೋಡ್ಕೊಳ್ಳಿ, ಅಲ್ಲಿ ನಾವು ಆನ್ಲೈನಲ್ಲಿ ಗೌರ್ಮೆಂಟಿಗೂ ಟಿಕೆಟ್ ಬುಕ್ ಮಾಡಿಕೊಡ್ಬೇಕು, ಆಮೇಲೆ ಫಾರೆಸ್ಟಿಗೂ ಮತ್ತು ತಿರ್ಗಾ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಅಲ್ಲಿ 100 ಕೊಡಬೇಕು ಪರ್ ಪರ್ಸನು. ಅದಾದಮೇಲೆ 600 ಜೀಪಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕೂ 600 ಕೊಡಬೇಕು. ಸೊ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿ ಜೀಪಿಗೂ ಕೊಟ್ಟು ಅಲ್ಲೂ ಕೊಡಬೇಕು. ಇಷ್ಟು ಪರ್ ಪರ್ಸನ್ 1200 ರೂಪಾಯಿ ಆಯಿತು ದೂದ್ಸಾಗರ್ ನೋಡೋದಕ್ಕೇನೆ. ದೂದ್ಸಾಗರ್ ಹೆವಿ ಎಕ್ಸ್ಪೆನ್ಸಿವ್ ಅನಿಸ್ತು. ದೂದ್ಸಾಗರ್ ನೋಡ್ಕೊಂಡ್ವಿ, ದೂದ್ಸಾಗರ್ ನೋಡಿ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ನೀರು ಕಮ್ಮಿನೇ ಇತ್ತು. ಅದು ಏನಕ್ಕೆ ನೀರು ಕಮ್ಮಿನೇ ಇತ್ತು ಅಂದರೆ ಸಮ್ಮರ್ ಆಗಿರೋದ್ರಿಂದ ನೀರು ಎಲ್ಲ ಕಡೆ ಕಮ್ಮಿನೇ ಇತ್ತು. ಬಟ್ ಆ ದೂದ್ಸಾಗರ ಪಾಂಡಿ ಲೇಕ್ ಇರುತ್ತಲ್ಲ, ಅದು ನೀರು ಬೀಳ್ತಾರೋ ಕೆಳಗಡೆ ಜಾಗ, ಅಲ್ಲಿ ದೊಡ್ಡ ದೊಡ್ಡ ಫಿಶಸ್ ಇರುತ್ತೆ, ಅದು ಮಾತ್ರ ಸಖತ್ತಾಗಿರುತ್ತೆ. ನಾನು ಗೋಪುರದಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಫಿಶ್ ಫುಡ್ ಇತ್ತು ನಮ್ಮ ಹತ್ರ, ಫಿಶ್ ಫುಡ್ಡಲ್ಲಿ ಹಾಕಿ ರೆಕಾರ್ಡ್ ಮಾಡಿದ್ವಿ. ಬಟ್ ನನ್ನ ಗೋಪ್ರೋ ಕ್ಯಾಮ್ರಾ ಇದಾಯಿತು ಅಂದರೆ ನನ್ನ ಗೋಪ್ರೋ ಕಂಪ್ಲೀಟ್ ಇದು ಗೋವಾ ವೀಡಿಯೋಸ್ ಏನಿದೆ ಅದೆಲ್ಲ ಫುಲ್ಲು ಕರಪ್ಟ್ ಆಯಿತು. ನಾನು ಮೊದಲೇ ಕೆಲವೊಂದು ಆ್ಯಪ್ ವೀಡಿಯೋಸ್ನ ಸೇವ್ ಮಾಡ್ಕೊಂಡಿದ್ದೆ, ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಕೆಲವೊಂದು ವೀಡಿಯೋಸ್ ಎಲ್ಲ ಕರಪ್ಟ್ ಆಯಿತು. ಅದನ್ನ ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದು ಕೂಡ ಪ್ಲೇ ಆಗ್ತಿಲ್ಲ. ಅದರಲ್ಲಿ ವಾಟರ್ ಸ್ಪಾಟ್ಸ್ ಆಗಿರ್ಬೋದು, ಚಪಾರ ಫೋರ್ಟು, ಇನ್ನು ತುಂಬಾ ಫುಟೇಜ್ ಇದೆ. ಮತ್ತು ಪಬ್ಬಲ್ಲಿ ಡ್ಯಾನ್ಸ್ ಆಡಿರೋದು, ಗೋವಾದು ಬಾಗ ಬೀಚಲ್ಲಿ ಶೂಟ್ ಮಾಡಿರೋದು, ಟಿಟೋಸ್ ಲೈನ್ ಪ್ರಮೋಷನ್ಸು ನಾನು ಪ್ರಮೋಟ್ ಮಾಡಿರೋದಲ್ಲ, ಅವ್ರು ಪ್ರಮೋಷನ್ ಮಾಡ್ತಿದ್ರು ಒಂದು ಜೀಪಲ್ಲಿ, ಯುನೀಕ್ ಆಗಿತ್ತು, ಅದನ್ನೆಲ್ಲ ಶೂಟ್ ಮಾಡಿದ್ವಿ. ಸೊ ಅದಂತೂ ಸಖತ್ ಅಂತಲೇ ಹೇಳ್ಬೋದು. ಸಖತ್ ಫುಟೇಜ್ ಮಿಸ್ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಲೆಕ್ಕ ಇಷ್ಟೇ ಅಂದ್ಕೊಂಡು ದೂದ್ಸಾಗರ್ದು ಅರ್ಧಂಬರ್ಧ ಆಯಿತು ಫುಟೇಜಸ್ಸು. ಸೊ ಇರಷ್ಟೇ ಹಂಗೂ ಹಿಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇನ್ನೂ ಅಷ್ಟು ಫುಟೇಜಸ್ ಇದ್ದಿದ್ರೆ ನನ್ನ ಹತ್ರ ಇನ್ನೂ ಒಂದು 3-4 ಪಾರ್ಟ್ಸ್ ಆಗಿರೋದು ಗೋವಾ ವೀಡಿಯೋಸೇ. ಸೊ ಆ ಫುಟೇಜಸ್ ಎಲ್ಲ ಕಂಪ್ಲೀಟಾಗಿ ಎರರ್ ಬರ್ತಿದ್ದೆ, ಅದನ್ನು ಪ್ಲೇನೇ ಮಾಡೋಕ್ಕಾಗ್ತಿಲ್ಲ. ಹಂಗೂ 5000 ಕೊಟ್ಟು ಒಂದು ಸಾಫ್ಟ್ವೇರಿಗೆ ರಿಕವರಿ ಮಾಡಿದ್ವಿ, ಬಟ್ ಆಗಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಅದು ಬರೋದಿಲ್ಲ ಅಂತ ಗೊತ್ತಾಯಿತು. ಸೊ ಬಿಟ್ಬಿಟ್ವಿ. ಸೊ ಇಲ್ಲಿಗೆ ದೂದ್ಸಾಗರ್ ಕಡೆ ಬಂದರೆ ನಾವಂತೂ ಕಂಪ್ಲೀಟ್ ಎಂಜಾಯ್ ಮಾಡಿದ್ವಿ, ಅದಂತೂ ಏನು ಮಿಸ್ ಇಲ್ಲ. ಕಂಪ್ಲೀಟ್ ಎಂಜಾಯ್ ಮಾಡಿಕೊಂಡು ತಿರ್ಗಾ ನಮ್ಮ ಜೀಪಲ್ಲಿ 1.5 ಅವರ್ ಟೈಮ್ ಇರುತ್ತೆ. 1.5 ಅವರ್ ಆಟಾಡ್ಕೊಂಡು ಸೀದಾ ಬಂದು ಜೀಪಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ನಾವು ಬೈಕಲ್ಲಿ ಬಂದಿದ್ದಲ್ಲ, ಅಲ್ಲೇ ಬೈಕ್ ಇತ್ತು. ಸೊ ಗೋವಾಯಿಂದ ರಿಟರ್ನ್ ನಾವು ಓಲ್ಡ್ ಗೋವಾ ಚರ್ಚ್ಗೆ ಹೋಗಿ ಇನ್ನೂ ಟೈಮ್ ಇತ್ತು. ಏನಕ್ಕಂದರೆ 11:30
12:30ಗೆಲ್ಲ ನಾವು ಜೀಪ್ ಪಾಯಿಂಟಿಗೆ ಪಿಕಪ್ ಪಾಯಿಂಟಿಗೆ ಬಂದ್ಬಿಟ್ವಿ. ಇನ್ನು ನಾವು ಟ್ರೈನ್ ಇರೋದು 10 ಗಂಟೆಗೆ, ಆರಾಮಾಗಿ ಇನ್ನೂ ಒಂದು ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ಲಿಂದ ಸೀದಾ ಬಂದ್ವಿ. ನಾವು ಸೀದಾ ಗಾಡಿ ತೊಗೊಂಡು ಬರ್ಬೇಕಾದ್ರೆ ರೈಟ್ ಸೈಡಲ್ಲಿ ನಮಗೊಂದು ಬೊಟೆನ್ಷಿಯಲ್ ಗಾರ್ಡನ್ ಅಂತ ಕಾಣ್ತಿತ್ತು. ಚೆನ್ನಾಗಿತ್ತು. ಏನಕ್ಕಂದರೆ ಬೊಟೆನ್ಷಿಯಲ್ ಗಾರ್ಡನು ಅಲ್ಲಿ ಲೈವ್ ಪಕ್ಷಿಗಳು, ಬಟರ್ಫ್ಲೈಸ್ ಎಲ್ಲ ಇರ್ತಿತ್ತಂತೆ ಮಾನ್ಸೂನಲ್ಲಿ. ಸೊ ಇವಾಗ ಅದು ಸೀಸನ್ ಅಲ್ಲ ಅಂತ ಹೇಳಿದ್ರು. ಸೊ ಎಷ್ಟಿದೆ ಅಷ್ಟು ನೋಡೋಣ ಅಂದ್ಬಿಟ್ಟು ಅಲ್ಲಿ ಕೆಲವು ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡಗಳು ಹಾಕಿದ್ರು. ಮತ್ತು ಅಲ್ಲಿ ಆಟ ಆಡೋದೆಲ್ಲ ಇತ್ತು, ಹ್ಯಾಂಗಿಂಗ್ ಬ್ರಿಡ್ಜ್ ಅದು ಇದೆಲ್ಲ. ಮಾನ್ಸೂನ್ ಸಮ್ಮರ್ ಆಗಿರೋದ್ರಿಂದ ವಾಟರ್ ಏನೂ ಇರಲಿಲ್ಲ. ಸೊ ಇರೋದ್ರಲ್ಲಿ ಆಟ ಆಡ್ಕೊಂಡು ಹ್ಯಾಂಗಿಂಗ್ ಬ್ರಿಡ್ಜು ಅದು ಇದು ಸ್ವಲ್ಪ ಅದರಲ್ಲೆಲ್ಲ ಆಟ ಆಡ್ಕೊಂಡು ಸೀದಾ ಬಂದ್ವಿ ರೋಡಲ್ಲಿ. ಅಲ್ಲೇ ರೈಟ್ ಸೈಡಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಒಂದು ಡಾಬಾ ಥರ ಇತ್ತು, ಡಾಬಾ ಅಥವಾ ರೆಸ್ಟೋರೆಂಟ್ ಯಾವುದೋ ಅಂತ ಇತ್ತು. ಊಟ ಮಾಡ್ಕೊಂಡು ಸೀದಾ ನಾವು ಹೋಗಿದ್ದು ಓಲ್ಡ್ ಗೋವಾ ಚರ್ಚಿಗೆ. ಇದು ಲೊಕೇಟ್ ಆಗೋದು ಪಂಜಿಮು. ಓಲ್ಡ್ ಗೋವಾ ಅಂತಾನೆ ನೇಮ್ ಇದಕ್ಕೆ, ಓಲ್ಡ್ ಗೋವಾ ಚರ್ಚ್ ಅಂತ. ಈ ಒಂದು ಚರ್ಚಿ ಹಿಸ್ಟ್ರಿ ಏನಂದ್ರೆ, ಏನೋ ಒಂದು ಚರ್ಚ್ ಒಳಗಡೆ ಡೆಡ್ ಬಾಡಿ ಇಟ್ಟಿದ್ದಾರೆ, ಅದ್ರ ಉಗ್ರು ಬೆಳೀತಾ ಇರುತ್ತೆ ಅಂತಾರೆ. ಬಟ್ ನಮಗೆ ಡೆಡ್ ಬಾಡಿ ಕಾಣಿಸ್ತು, ಆ ಉಗ್ರು ಬೆಳೀತಾ ಇರೋದಲ್ಲ ಏನು ಕಾಣಿಸಿಲ್ಲ. ಅಲ್ಲೊಂದು ಮೇಲೆ ಬಾಕ್ಸಲ್ಲಿ ಇಟ್ಟಿರ್ತಾರೆ, ವಿಡಿಯೋ ಮಾಡೋಕೆ ಬಿಟ್ಟಿದ್ದಿಲ್ಲ. ಹಂಗೂ ಅವ್ರು ಗೊತ್ತಾಗ್ದಂಗೆ ಒಂದು ಸ್ವಲ್ಪ ಕ್ಲಿಪ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ನೋಡ್ತಾ ಇದ್ದೀರಾ, ಆ ಬಾಕ್ಸಲ್ಲಿ ಅದು ಆ ಡೆಡ್ ಬಾಡಿ ಇಟ್ಟಿದ್ದಾರೆ. ಸೀದಾ ಓಲ್ಡ್ ಗೋವಾ ಚರ್ಚ್ ನೋಡ್ಕೊಂಡು ಅಲ್ಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಐತೆ ಎದುರುಗಡೆ, ಹೋಗಿ ಏನಾದ್ರು ಶಾಪಿಂಗ್ ಮಾಡ್ಬೋದು ಅಂತ ನೋಡಿದ್ವಿ. ಅದು ಇದು ಸ್ವಲ್ಪ ತೊಗೊಂಡ್ವಿ. ಅದಾದ್ಮೇಲೆ ಅಲ್ಲೊಂದು ಫಿಶ್ ಮಸಾಜ್ ಥರನೇ ಇತ್ತು. ಆ ಫಿಶ್ ಮಸಾಜು ಕೂಡ ಮಾಡಿಸ್ಕೊಂಡ್ವಿ ಕಾಲಿಗೆ ಮಾಡಿಸ್ಕೊಂಡು. ಅದು ಫುಲ್ಲು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ ಫಿಶ್ ಮಸಾಜು ಫುಲ್ ಹಿಂಗೆ ಚಕ್ಲು ಕೊಡೋ ಥರ ಆಗ್ತಿರುತ್ತೆ, ಸಖತ್ತಾಗಿತ್ತು ಆ ಫಿಶ್ ಮಸಾಜ್ನ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ತಿರ್ಗಾ ಪಂಜಿಮ್ಗೆ ಹೋಗ್ತೀವಿ. ಪಂಜಿಮ್ ಅಥವಾ ಪಣಜಿ ಅಲ್ಲಿಗೆ ಹೋಗ್ದ್ವಿ. ಅಲ್ಲಿ ಒಂದು ಕ್ರ್ಯಾಬ್ ರೆಸ್ಟೋರೆಂಟ್ ನೋಡಿದ್ವಿ. ಅದು ಕೂಡ ಎಲ್ಲ ಫುಲ್ ಗೋಪ್ರೋದಲ್ಲೇ ಶೂಟ್ ಆಗಿತ್ತು. ಸೊ ಅದು ಕಂಪ್ಲೀಟ್ ಗೋಪ್ರೋ ಫುಟೇಜಸ್ ಎಲ್ಲ ಹೋದ್ಮೇಲೆ ಅದು ಯಾವುದು ಪ್ಲೇ ಆಗ್ತಿಲ್ಲ. ಒಂದು ಕ್ರ್ಯಾಬ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಮಾಕ್ಟೈಲ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಮಾಕ್ಟೈಲ್ಸು, ಆಮೇಲೆ ಒಂದು ಕ್ರ್ಯಾಬ್ ಹೇಳಿದ್ರು. ಆ ಕ್ರ್ಯಾಬ್ ಕೂಡ ಚಕ್ಕದಾಗಿತ್ತು ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಆ ಒಂದು ರೆಸ್ಟೋರೆಂಟ್ಸಲ್ಲೆಲ್ಲ ಪ್ರತಿಯೊಂದು ಗೋಪುರದಲ್ಲೇ ಶೂಟ್ ಮಾಡಿದ್ವಿ. ಒಳ್ಳೊಳ್ಳೆ ಫುಟೇಜಸ್ ಅದೆಲ್ಲ ಮಿಸ್ ಆಯಿತು. ಸೊ ಅಲ್ಲೊಂದು ಕ್ರ್ಯಾಬ್ ಸೂಪು ಮತ್ತು ಕ್ರ್ಯಾಬು ಮತ್ತು ಇನ್ನೇನು ಅದು ಇದು ಸ್ಕ್ವಿಡ್ ಅನ್ಕೋತೀನಿ, ಸ್ಕ್ವಿಡ್ ಅದು ಇದೆಲ್ಲ ತಿಂದ್ವಿ. ಆಮೇಲೆ ಲಾಸ್ಟ್ ಡೇ ಅಲ್ವಾ, ಕಂಪ್ಲೀಟ್ ತಿಂದು ಎಲ್ಲ ಫುಲ್ ಮಜಾ ಮಾಡಿದ್ವಿ. ಅದು ಪಬ್ಬು ಮತ್ತು ವಿತ್ ರೆಸ್ಟೋರೆಂಟ್ ಎರಡು. ಮಾಕ್ಟೈಲ್ಸ್ ಕೂಡ ಚೆನ್ನಾಗಿತ್ತು, ಒಳ್ಳೆ ಸಖತ್ ಎಕ್ಸ್ಪೀರಿಯೆನ್ಸು. ಮತ್ತು ಗೋವಾದ ಒಂದು ಲೋಕಲ್ ಡ್ರಿಂಕ್ ಬರುತ್ತೆ ಉರಾಕ್ ಅಂತ, ಅದು ಇನ್ಸ್ಟಾದಲ್ಲಂತೂ ವೈರಲ್ ಆಗ್ತಾಯಿತ್ತು. ಎಷ್ಟು ವೈರಲ್ ಅಂದರೆ, ಇದು ಸಮ್ಮರ್ ಸೀಸನಲ್ಲಂತೂ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು ಉರಾಕ್ ಸೀಸನ್ ಅದೊಂದು ಟ್ರೈ ಮಾಡಲೇಬೇಕಂತ ಇತ್ತು. ಸೊ ಅದನ್ನು ಮುಂಚೆನೇ ಟ್ರೈ ಮಾಡಿದ್ವಿ. ಬಟ್ ಈ ಒಂದು ರೆಸ್ಟೋರೆಂಟಲ್ಲಿ ಲಾಸ್ಟ್ ದಿವಸ ಕೂಡ ಟ್ರೈ ಮಾಡಿದ್ವಿ. ಡಿಫ್ರೆಂಟಾಗಿ ಕೊಡ್ತಿದ್ರು, ಅದಕ್ಕೋಸ್ಕರ. ಬೇರೆ ಕಡೆ ಎಲ್ಲ ಡೈರೆಕ್ಟ್. ಸೊ ನೆಕ್ಸ್ಟ್ ಪಂಜಿಮಿಂದ ವಾಸ್ಕೋಡಿಗಾಮ ಸ್ವಲ್ಪ ಹತ್ರನೇ, ಒಂದು 10 ಕಿಲೋಮೀಟರ್ಸ್ ಅಂತಲೇ ಹೇಳ್ಬೋದು. ಸೊ ಸೀದಾ ವಾಸ್ಕೋಡಿಗಾಮ ನಮ್ಮ ಬುಕ್ ಮಾಡಿದ್ವಲ್ಲ ಆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಈಗ ಗೋವಾದ ಕಂಪ್ಲೀಟ್ ಬಜೆಟ್ ನೋಡೋದಾದ್ರೆ ನಮಗೆ 15,700 ರೂಪಾಯಿ ಇದೆ. ಇದರಲ್ಲಿ ನಾವು ಪರ್ ಪರ್ಸನ್ನ ನೋಡೋದಾದ್ರೆ 7,851 ರೂಪಾಯಿ ಬಂದಿದೆ ಗೈಸ್ ಟೋಟಲು. ಸೊ ಇದರಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಊಟ, ತಿಂಡಿ, ಜ್ಯೂಸು, ಅಲ್ಲಿ ವಾಟರ್ಸು ಅದೆಲ್ಲ ಏನು ತೊಗೊತೀರೋ ಅದೆಲ್ಲ ಪ್ರತಿಯೊಂದು ಲೆಕ್ಕ ಹಾಕಿಲ್ಲ. ಏನಕ್ಕಂದರೆ ಅಲ್ಲಿ ಹೋಗೋದ್ಮೇಲೆ ಅಲ್ಲಿ ನಮಗೇನೋ ಡಿಫ್ರೆಂಟಾಗಿ ಟ್ರೈ ಮಾಡ್ಬೇಕನ್ಸುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕೌಂಟ್ ಮಾಡಿಲ್ಲ ಇಲ್ಲಿ. ಏನಕ್ಕಂದ್ರೆ ಆಗಲೇ ಹೇಳ್ದಂಗೆ ಒಬ್ಬೊಬ್ಬರ ಮೇಲೆ ಅವ್ರು ಖರ್ಚು ಅವ್ರವ್ರು ತಿನ್ನೋದು ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಇನ್ನೂ ಜಾಸ್ತಿ ಜನ ಹೋಗ್ತೀರಂದರೆ ಇನ್ನೂ ಅದು ಬಿಲ್ಲು ಜಾಸ್ತಿನೇ ಆಗ್ತಾ ಇರುತ್ತೆ ಹೋಟೆಲ್ದೆಲ್ಲ. ಸೊ ಅದನ್ನೆಲ್ಲ ಬಿಟ್ಟು ನಾನು ರೂಮ್ ಚಾರ್ಜಸ್ಸು, ವಾಟರ್ ಸ್ಪೋರ್ಟ್ಸು ಮತ್ತು ಅಲ್ಲಿ ಮೇನ್ ಪ್ರತಿಯೊಬ್ಬರಿಗೂ ಬರೋವಂಥ ಖರ್ಚನ್ನ ಮಾತ್ರ ನಾನು ಇಲ್ಲಿ ಕೌಂಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಒಬ್ರಿಗೆ 7,859 ರೂಪಾಯಿ ಒಬ್ರಿಗೆ. ನೀವು ಗೋವಾದಲ್ಲಿ 4 ದಿವಸ ಆರಾಮಾಗಿ ಸ್ಟೇ ಮಾಡ್ಬೋದು. ಬಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು 2 ಡೇಸ್ ನಾರ್ತ್ ಗೋವಾ, 2 ಡೇಸ್ ಸೌತ್ ಗೋವಾ ಅಂತ. ಆಲ್ಮೋಸ್ಟ್ 2 ಡೇಸಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಬಟ್ ಆ ಮಳೆಯಿಂದ ನಮಗೆ ಒಂದು ದಿನ ಎಕ್ಸ್ಟೆಂಡ್ ಆಯಿತು ನಾರ್ತ್ ಗೋವಾದಲ್ಲೇ. ಸೊ ಇನ್ನೊಂದು ದಿನ ನಮ್ಗೆ ಇದ್ದಿದ್ದು ದೂದ್ ಸಾಗರ್ ನೋಡಬೇಕಿತ್ತು. ಸೊ ಅದಕ್ಕೋಸ್ಕರ ಸೌತ್ ಗೋವಾ ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಗಳಲ್ಲಿ ಸೌತ್ ಗೋವಾ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ನೋಡ್ತಾ ಇದ್ದೀರಾ, ಇಷ್ಟು ಒಂದು ಗೋವಾದ ಕಂಪ್ಲೀಟು. ನಿಮಗೆ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.